अवल साबण नवी साबण दाखव ಗದಗ ಜಿಲ್ಲಾ ರೋಣ ತಾಲೂಕು ಹ್ಞೂ ಸ್ಟಾರ್ಟ್ ಮಾಡಿರಿ ಸರ್. ನಾವು ಈ ರೀತಿ ಮಾಡ್ತೀವಿ ಅಂತ ಈ ರೀತಿ ಈ ಹಗ್ಗ ಎದಕ್ಕೆ ಬಳಸ್ತಾರೆ ರೀ ಅಜ್ಜಾರ? ಎತ್ತಿಗೆ ಕಟ್ಟಕ್ಕೆ ತೊಗೊಳ್ತಾರೇನ್ರಿ? ಹಾಂ ಎತ್ತಿಗೆ ರೀ ಎದಕ್ಕೆ ಬಳಸ್ತಾರೆ ರೀ ಹಗ್ಗ ಇದನ್ನು? ಎತ್ತಿಗೆ ಹಾಕಿದ್ರಿ ಹಾಕ್ರಿ ಹ್ಞೂ ಹ್ಞೂ ಚಕಡಿ ಕಟ್ಟಕ್ಕ ಚಕಡಿ ಕಟ್ಟಕ್ಕ ಕಮ್ತಕ್ಕೆ ಬಳಸ್ತಾರೆ. ರೈತರು ತೊಗೊಳ್ತಾರೆ. ರೈತರು ತೊಗೊತಾರೆ ರೀ. ನೀವು ಮಾರ್ಕೆಟ್ಗೆ ಹೋಗ್ತೀರಾ ಅಥವಾ ಅವ್ರು ನಿಮ್ಮ ಮನೆಗೆ ಬಂದು ತೊಗೊತಾರ? ನಮ್ಮ ಮನೆಗೆ ಇನ್ನೂ ಬರ್ತಾರೆ ರೀ. ಹ್ಞೂ ನಾವು ಹೋಗ್ತೀವಿ ಹಳ್ಳ್ಯಾಗ ಹೋಗಿ ಮಾರ್ತೀವಿ. ಹ್ಞೂ ರೀ, ಸಂತ್ಯಾಗ ಸಂತಿಗೆ ಹೋಗಿ ಮಾರ್ತೀರಿ. ಊರನಾರು ಇಲ್ಲೇ ಬರ್ತಾರೆ ರೀ. ಹಾಂ ಪರಸ್ಥಳದಕ್ಕೆ ಅವರು ಒಬ್ಬೊಬ್ರು ಬರ್ತಾರೆ, ಒಬ್ಬೊಬ್ರು ಬರೋದಿಲ್ಲ. ಅಲ್ಲಿ ಹಳ್ಳಿ ವಾತಾವರಣದಾಗ ಹೋಗಿ ಮಾಡ್ತಾರೆ. ಅಜ್ಜಾರ ನೀವು ಜಾತ್ರೆಗೆ ಹೋಗಿ ಮಾರಾಟ ಮಾಡ್ತೀರೋ ಅಥವಾ ಇಲ್ರಿ ಸಂತಿ ಅಷ್ಟೇ ರೀ. ಬರೀ ನಿಮ್ಮೂರು ಸಂತೆ ಹೋಗ್ತೀರ ಏನು ಹಳ್ಳಿ ಸಂತೆ ಹೋಗ್ತಿರೋ? ಇಲ್ಲೇ ರೋಣ ಸಂತಿ ಹೋಗ್ತೀರಿ, ಬೆಳವಣಿಗೆ ಸಂತಿ ಹೋಗ್ತೀರಿ, ಮಲ್ಲಾಪುರ ಸಂತಿ ಹೋಗ್ತೀವಿ. ಹೋಗ್ತೀರಿ, ಹೋಗಿ ಹಗ್ಗ ಮಾರಾಟ ಮಾಡ್ತೀರಿ. ಇದು ಎಷ್ಟು ಇನ್ಕಮ್ ತೊಗೋತೀರಿ ನೀವು? ಅದು ಒಂದು ಜೊತೆಗೆ ರೀ 100 ರೂಪಾಯಿ ತೊಗೊತೀವಿ. ಒಂದು ಜೊತೆ ಅಂದ್ರೆ ಹಗ್ಗ ಎರಡು ಹಗ್ಗ 100 ರೂಪಾಯಿ ತೊಗೊತೀವಿ. ಅದು ಎಷ್ಟು ಉದ್ದಿರ್ತೈತೆ ರೀ ಹಗ್ಗ? ಅದು ಕಲ್ಲು ಐತಲ್ರಿ, ಎರಡು ಮಾರು ಅಂದ್ರೆ ಎರಡು ಮಾರು ಇರ್ತೈತಿ. ಈಗ ನೀವು ಹಗ್ಗ ಮಾಡ್ತಿರಲ್ಲ, ಇದರಿಂದ ಏನು ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಏನಾರ ಅದಾವ ಅಂದ್ರೆ ಮೈ ಕೈ ನೋವು? ಈಗ ನಮಗೆ ಆರಾಮ ಇಲ್ರಿ. ಮಾಡ್ಬೇಕಂದ್ರೆ ನಾವು ಮಿಷನ್ ನೋಡಕ್ಕಂತಾರ ಮಾಡಕ್ಕೆ ನೀಡುದ್ರಿ. ಈಗ ಮಾಡೋದು ಬಿಟ್ಟಿವ್ರಿ. ಯಾವಾಗ ಮಾಡ್ತಿದ್ರೆ ಸಾವು ಈಗ ಹುಡುಗ ಮಾಡ್ತಾರೆ. ನಿಮ್ಮ ಮಗ ಮಾಡ್ತಾರೆ. ಇದು ಆತಲ್ರಿ ಅಜ್ಜ, ರೆಡಿ ಆತ ಹಗ್ಗ? ಇದು ನೆಕ್ಸ್ಟ್ ಏನು ಮಾಡ್ತೀರ ಅಜ್ಜ ನೀವು? ಇಲ್ಲ ತೋರಿಸ್ರಿ ಬೇಕಾದ್ರೆ, ಸಾಕಿಷ್ಟ ಅಂದ್ರೆ ಒಂದು ಇದು ರೆಡಿ ಆಗುತ್ತೆ ರೀ. ಹಾಂ ಅಂದ್ರೆ ಈ ಥರ ಒಂದು ಮೂರು ಮಾಡ್ತೈತ್ರಿ. ಈ ಥರ 3 ಮಾಡಿ ಒಂದು ಹಗ್ಗ ಇಷ್ಟು ದಪ್ಪ ಆಗುತ್ತೆ. ಒಂದು ಹಗ್ಗ ಆಗುತ್ತೆ. ಹಾಂ ಚಕಡಿ ಕಟ್ಟಕ್ಕೆ ಬೇರೆ ಇರ್ತವು, 4 ದೊಡ್ಡ ಇಷ್ಟು ದಪ್ಪ ಹಗ್ಗ ಆಗುತ್ತೆ. ಚಕಡಿ ಕಟ್ಟಕ್ಕೂ ಅಷ್ಟು ದಪ್ಪ ಹಗ್ಗ ಆಗುತ್ತೆ. ಹಾಂ ಇಂಥವು 3 ಕುಡಿದ್ರೆ ಒಂದು ಎತ್ತಿ ಕಟ್ಟಕ್ಕೆ ಹಗ್ಗ ಆಗುತ್ತೆ. ಹ್ಞೂ ರೀ. ಅವನು ಉದ್ದಕ್ಕೆ ಎಷ್ಟು ಬೇಕು ಅಷ್ಟು ಉದ್ದ ಮಾಡಿ ಆಮೇಲೆ ಎತ್ತಿಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಂಡು ಅದಕ್ಕೆಲ್ಲ ಇದೈತಿ ಕಬ್ಬಣದ್ದು ಇವು ಬರ್ತವೆ. ಅವನ್ನೆಲ್ಲ ಹಾಕಿ ರೆಡಿ ಮಾಡಿ ಕಬ್ಬಣ ಬೇಲು ಇಲ್ಲೇ ಮತ್ತೊಂದು ಮಿಷನ್ ಕುಂದಿರ್ತೀವಿ. ಇನ್ನೊಂದು ಮಿಷನ್ ಕುಂದಿರ್ತೀರಿ ಅಲ್ಲಿ. ಇಂಥವು 3-4 ಕೂಡಿ ಆ ಮಿಷನ್ನಾಗಿದ್ದ ಹಗ್ಗ ಬಿಡ್ತೀವಿ. ಹಗ್ಗ ಬಿಟ್ಟು ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಹಗ್ಗ ಮಾಡಿ ಅದಕ್ಕೆ ಚಿಪ್ ಅಂತ ಬರ್ತೈತಿ ಕಟ್ಟಾಕ. ಚಿಲಕ ಕೈಲಿಂದ ಮಾಡಿ ಅದು ಕೈಲಿಂದ ಮಾಡಿ ಅದೊಂದು ಕೆಬ್ಬಣದ್ದು ಒಂದಿಷ್ಟು ಟೈಪ್ 2 ಎಳೆ ಬರ್ತದೆ. ಅದನ್ನೆಲ್ಲ ಕೈಲಿ ಹಚ್ಚಿ ಮಾಡ್ತೀರಿ. ಅದು ಮಾಡಿ ಆ ಎತ್ತಿ ಕಟ್ಟುವಂಗೆ ಮಾಡ್ಕೊಂಡು ಅದು ಮಾರಾಟ. ಇದನ್ನ ಎಲ್ಲಿ ತೊಗೊಂಬರ್ತೀರಿ? ಇದಕ್ಕೆ ಹಗ್ಗದ ಇದು ಮಾಡ್ತೀರಲ್ಲ, ಇದನ್ನ ಎಲ್ಲಿ ತರ್ತೀರಿ? ಮೊದಲು ಗಡ ತರ್ತೀರಿ. ಗಡ ಗಜೇಂದ್ರ ಗಡ. ಅಲ್ಲಿಂದ ತೊಗೊಂಬರ್ತೀರಿ. ಸಿಗ್ತೈತಿ ರೀ. ಗದಗನೂ ಸಿಗ್ತೈತಿ, ಗಡನೂ ಸಿಗ್ತೈತಿ. ಈಗ ಇದು ಸಿಗುದು ಭಾಳ ಅಂದ್ರೆ ಗಡ ಇಂಪ್ರೂವ್ಮೆಂಟ್ ಇದ್ದಿತ್ತು, ಗದಿನಾಗಿಲ್ಲ, ಕಮ್ಮಾಗೈತಿ. ಇದು ಈಗ ಹಗ್ಗ ರೆಡಿ ಆತನ್ರಿ? ಇದು ಇನ್ನೂ ರೆಡಿ ಆಗಿಲ್ರಿ. ಇಂಥವು ಇನ್ನೂ 3 ಆಗ್ಬೇಕು. 3 ಆದ್ರೆ ಹಗ್ಗ ರೆಡಿ ಆಗುತ್ತೆ. ಆಯ್ತು ಸರ್, ಧನ್ಯವಾದಗಳು.